ಟು ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಭೀಮನ ಅಮಾವಾಸ್ಯೆ ಇದೆ. ಶ್ರಾವಣನೂ ಬೇರೆ ನಾಳೆಯಿಂದ ಪ್ರಾರಂಭ ಆಯಿತು. ಈ ಶ್ರಾವಣ ಆಗಿರಬಹುದು, ಭೀಮನ ಅಮಾವಾಸ್ಯೆ ಆಗಿರಬಹುದು, ಇದೆಲ್ಲ ಕಳೆದ ನಂತರ ನಿಮ್ಮ ಲೈಫಲ್ಲಿ ಏನೆಲ್ಲ ಆಗುವಂಥದ್ದಿದೆ, ಏನಾಗಿದೆ, ಪ್ರೆಸೆಂಟಾಗಿ ಏನಾಗಿದೆ, ಹೇಗಿರಬೇಕು, ಯಾವ ರೀತಿ ಎನರ್ಜಿ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನೀವು ನಂಬುವ ದೈವ ದೇವರು ಯಾರಾದರೂ ಆಗಿರ್ಬೋದು. ಇವತ್ತು ಗುರುವಾರ ಇದೆ, ಗುರು ರಾಯರಾದರೂ ಆಗಿರಬಹುದು, ರಾಯರ ವಿಚಾರವಾಗಿ ಆಗಿರಬಹುದು, ಅಥವಾ ನೀವು ಯಾವ ದೇವಿನ ತುಂಬ ನಂಬ್ತೀರಾ ಆ ದೇವರ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಭೀಮನ ಅಮಾವಾಸ್ಯೆ ಮತ್ತು ಶ್ರಾವಣ ಕಳೆದ ನಂತರ ಮುಂದೆ ಬರುವ ದಿನಗಳೆಲ್ಲ ಯಾವ ರೀತಿ ಇರುತ್ತೆ, ಯಾವ ವಿಚಾರವಾಗಿ ಎಚ್ಚರಿಕೆಯಿಂದ ಇರಬೇಕು, ಹಾಗೆ ನಿಮ್ಮನ್ನು ನೀವು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು, ಯಾವ ವಿಚಾರ ಎದುರಾಗುತ್ತೆ ಅದಕ್ಕೆ ನೀವು ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಭೀಮನ ಅಮಾವಾಸ್ಯೆ ಆಗಿರ್ಬೋದು, ಶ್ರಾವಣ ಕಳೆದ ನಂತರ ಆಗಿರ್ಬೋದು, ಶ್ರಾವಣದಲ್ಲಾಗಿರ್ಬಹುದು, ಏನೆಲ್ಲ ನಡೆಯುತ್ತೆ, ಏನೆಲ್ಲ ವಿಚಾರಗಳು ಎದುರಾಗೋದಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಸಾಕಷ್ಟು ಕಮೆಂಟ್ಗಳನ್ನು ಹಾಕ್ತಾ ಇದ್ರಿ. ಎಲ್ಲದಕ್ಕೂ ರಿಪ್ಲೈ ಕೊಡೋದಕ್ಕಾಗಿಲ್ಲ. ನಿಮ್ಮ ರಿವ್ಯೂಗಳೆಲ್ಲ ತುಂಬಾ ಅದ್ಭುತ ಆಗಿದೆ. ನನಗೂ ಸಿಕ್ಕಾಪಟ್ಟೆ ಸಂತೋಷ ಇದೆ. ಹಾಗೆ ಇವತ್ತು ಭೀಮನ ಅಮಾವಾಸ್ಯೆ ಇದೆ. ಯಾರೆಲ್ಲ ಗಂಡನ ಕಾಲು ತೊಳೆದ್ರಿ ಅವ್ರಿಗೆಲ್ಲ ಒಳ್ಳೇದಾಗಲಿ, ದೀರ್ಘ ಸುಮಂಗಲಿಯಾಗಿ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿದೆ. ಓಕೆ, ಇಲ್ಲಿ ಲವರ್ಸ್ ಕಾರ್ಡ್ ಬಂದಿದೆ. ಓಕೆ, ಇಲ್ಲಿ ಓಕೆ, ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ನೀವು ಯಾವ ವಿಚಾರನ ಆಗಿರ್ಬೋದು ಅಥವಾ ವ್ಯಕ್ತಿ ಆಗಿರಬಹುದು, ನೀವು ಯಾರನ್ನ ಅತಿಯಾಗಿ ನಂಬಿದ್ರಲ್ವಾ ಆ ವ್ಯಕ್ತಿಯ ನಿಜ ಮುಖಗಳನ್ನು ನೋಡ್ತಾ ಹೋಗ್ತೀರಿ. ನಿಮ್ಮ ಫ್ಯಾಮಿಲಿಗಳಲ್ಲಾಗಿರಬಹುದು, ನಿಮ್ಮ ಲೈಫಲ್ಲಿ ತುಂಬ ಮುಖವಾಡ ಹಾಕೊಂಡು ತುಂಬನೇ ಇರ್ತಾರಪ್ಪ, ಅಂಥವರ ನಿಜ ಬಣ್ಣ ಬಯಲಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗೆ ನಿಮ್ಮ ಲೈಫಲ್ಲಿ ಏನಾದರೂ ಕೋರ್ಟ್ ವಿಚಾರವಾಗಿ ಏನಾದರೂ ನೋಡ್ತಾ ಇದ್ರೆ, ಅಥವಾ ಏನಾದರೂ ಒಂದು ಲೀಗಲ್ ಆಗಿ ಯಾವುದೇ ಒಂದು ವಿಚಾರವಾಗಿ, ಬಿಸ್ನೆಸ್ ವಿಚಾರ ಆಗಿರಬಹುದು, ಅಥವಾ ಯಾವುದೋ ಒಂದು ಭೂಮಿ ವಿಚಾರ ಆಗಿರಬಹುದು, ಯಾವುದೋ ಒಂದು ಋಣ ಏನಿತ್ತಲ್ವಾ ಅದು ನ್ಯಾಯಬದ್ಧವಾಗಿ ನಿಮ್ಗೆ ಏನಾದರೂ ಸಿಗುವಂಥದ್ರಲ್ಲಿ ತುಂಬಾ ಅಡೆತಡೆ ಆಗ್ತಿತ್ತು ಅಂತ ಹೇಳಿದ್ರೆ ಅದು ನಿಮ್ಮಂತೆ ಆಗತ್ತೆ ಅನ್ನೋದು ತೋರಿಸ್ತಾ ಇದೆ. ಇಲ್ಲಿ ಜಸ್ಟಿಸ್ ಬಂದಿರೋದ್ರಿಂದ ನ್ಯಾಯವಾಗಿ ನಿಮ್ಗೆ ಏನು ಸಿಗಬೇಕೋ ಲೈಫಲ್ಲಿ ಅದು ಸಿಗುವಂಥದ್ದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇದಕ್ಕೋಸ್ಕರ ನೀವು ಸಾಕಷ್ಟು ಹೋರಾಡಿದಿರಿ, ಕೆಲವೊಂದು ವಿಚಾರದಲ್ಲಿ ಸಾಕಷ್ಟು ಹೋರಾಡಿದಿರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ಈ ತಿಂಗಳುಗಳಲ್ಲಿ ಯಾರೆಲ್ಲ ಅವರವರು ಕುಲ ದೇವರಿಗೆ ಹೋಗಬೇಕು ಅಂದ್ಕೊಂಡಿದ್ದೀರಿ, ಮನೆ ದೇವರಿಗೆ ಹೋಗಬೇಕು ಅಂದ್ಕೊಂಡಿದ್ದೀರಿ, ಅವರವ್ರ ವಾರಗಳಲ್ಲಿ ದಯವಿಟ್ಟು ಹೋಗಿ ಬನ್ನಿ. ಇದೇ ರೀತಿ ನಿಮ್ಮ ಕುಲ ದೇವರಿಂದ ಸೂಚನೆ ಕೊಡ್ತಾ ಇದೆ. ಇಲ್ಲಿ ನೋಡಿ, ಇನ್ಫಿನಿಟಿ ಸಿಂಬಲ್ ಇದೆ. ನೀವೇನಾದರೂ ಈ ಶ್ರಾವಣದಲ್ಲಿ ಏನಾದರೂ ಚಾರ್ಜ್ ಮಾಡ್ಕೊಳ್ಬೇಕು, ನಿಮ್ಮ ವರ್ಷವಿಡೀ ನಾನು ತುಂಬ ಚೆನ್ನಾಗಿರಬೇಕು, ಯಾವುದೇ ನನಗೆ ದೃಷ್ಟಿ ದೋಷಗಳಾಗಿರ್ಬೋದು, ಮತ್ತೊಂದು ಯಾವುದು ತಾಗಬಾರ್ದು ಅನ್ನೋದಾದರೆ ದಯವಿಟ್ಟು ನೀವು ಒಂದಷ್ಟು ನಿಮ್ಮ ಕುಲ ದೇವರುಗಳಿಗೆ ಬಂದಷ್ಟು ಕೂಡ ನಿಮಗೆ ಎನರ್ಜಿ ಹೆಚ್ಚಾಗತ್ತೆ. ಹಾಗೆ ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವಿಟಿ ಹೆಚ್ಚಾಗತ್ತೆ. ತುಂಬ ವರ್ಷಗಳಿಂದ ದಯವಿಟ್ಟು ಏನಾದರೂ ಹೋಗಿಲ್ಲ, 2-3 ವರ್ಷದಿಂದ ಏನಾದರೂ ಹೋಗಿಲ್ಲ ಅಂತ ಹೇಳಿದ್ರೆ ನೀವು ನಂಬುವ ದೈವದಿಂದ ಸೂಚನೆ ಕೊಡ್ತಾ ಇದೆ, ನೀನು ಬಾ ಅನ್ನುವ ರೀತಿಯಲ್ಲಿ. ನೀವು ಆದಷ್ಟು ದೈವಿಕವಾಗಿ ಈ ಒಂದು ತಿಂಗಳು ಒಂದಷ್ಟು ನಾನ್ ವೆಜ್ ತಿನ್ನುವಂಥದ್ದು. ಯಾಕೆ ಶ್ರಾವಣದಲ್ಲಿ ನಾನ್ ವೆಜ್ ತಿನ್ನಲ್ಲ ಅಂತ ಹೇಳಿದ್ರೆ, ಈ ತಿಂಗಳುಗಳಲ್ಲಿ ನೀವು ಎಷ್ಟು ಪೂಜೆ ಮಾಡ್ತಿರೋ, ಎಷ್ಟು ಆರಾಧನೆ ಮಾಡ್ತಿರೋ, ಎಷ್ಟು ನಾನ್ ವೆಜ್ಜನ್ನ ತ್ಯಜಿಸ್ತಿರೋ, ನೀವು ಬೇಡಿದ್ದೆಲ್ಲ ಬೇಗ ಬರುತ್ತೆ, ಬೇಗ ಅದು ಅಬ್ಸರ್ವ್ ಆಗತ್ತೆ. ಅದು ಏನಾದರೂ ಆಗಿರ್ಬೋದು,
ನೀವು ನಂಬಲ್ಲ, ನಮ್ಮ ಲೈಫಲ್ಲಿ ನಾವಿಂಥ ಶ್ರಾವಣದಲ್ಲಿ ಹೂ ತರೋದಕ್ಕೆ ಆಗ್ತಾ ಇರಲಿಲ್ಲ ನಮ್ಮ ಕೈಯಲ್ಲಿ. ಇವತ್ತು ಹೂವೆಲ್ಲ ತರ್ತೀವಿ, ಎಲ್ಲ ಮಾಡ್ತೀವಿ ಅಂದರೆ ನಾವೇನು ಕೋರ್ಕೊಂಡಿರ್ತೀವಲ್ವಾ, ಒಂದು ಸರಿಯಾದ ಮಾರ್ಗ ತೋರಿಸೋದಕ್ಕೂ ಕೂಡ ಭಗವಂತನಿಗಾಗತ್ತೆ. ನಾವು ನಾನ್ ವೆಜ್ ತಿಂದಾಗ ಏನಾಗುತ್ತೆ ಅಂದರೆ ನಮ್ಮ ಆರ ಬೇರೆ ಬಣ್ಣಕ್ಕೆ ತಿರುಗತ್ತೆ, ನಮ್ಮ ಆರಗಳು, ನಮ್ಮ ಎನರ್ಜಿಗಳು ಏನಿದೆಯಲ್ಲ ಬೇರೆ ಬಣ್ಣಕ್ಕೆ ತಿರುಗತ್ತೆ, ಬೇಗ ಅದು ಬರೋದಕ್ಕೂ ಆಗೋದಿಲ್ಲ ಅಂತ ಹೇಳ್ಬೋದು. ಸೊ ಇಲ್ಲಿ ಭಗವಂತನಿಂದ ಏನು ಮಾತು ಬರ್ತಾ ಇದೆ ನಿಮಗೆ ಅಂತ ಹೇಳೋದಾದ್ರೆ, ಒಂದಷ್ಟು ನೀವು ಭಗವಂತನ ಸಾನ್ನಿಧ್ಯಕ್ಕೆ ಹೋಗಬೇಕು ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಏನಾದರೂ ಅಂದರೆ ತುಂಬ ನಿಮ್ಮ ಸಂಬಂಧಗಳಲ್ಲಿ ಜಗಳಗಳು, ಕಿರಿಕಿರಿಗಳಾಗ್ತಾ ಇದ್ರೆ ಭಗವಂತನ ಇಚ್ಛೆಯಿಂದ ಆ ಸಂಬಂಧಗಳು ಸರಿ ಹೋಗುವಂಥ ಸಾಧ್ಯತೆ ಇದೆ. ನಿಮ್ಮ ಬಿಸ್ನೆಸ್ ಕೂಡ ನೀವು ಈ ಹಿಂದೆ ಏನಾದರೂ ತುಂಬ ಸ್ಟ್ರಗಲ್ ಪಟ್ಟಿದ್ರಿ ಅಂತ ಹೇಳಿದ್ರೆ ಆ ಬಿಸ್ನೆಸ್ ಕೂಡ ಸರಿ ಹೋಗುವಂಥದ್ದು ಆಗತ್ತೆ. ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಏನಾಗತ್ತೆ ಅಂತ ಹೇಳಿದ್ರೆ, ಲವರ್ಸ್ ಅಂದ ತಕ್ಷಣ ಲವರ್ಗೆ ಇದಾಗತ್ತೆ ಅಂತ ಅಲ್ಲ, ಸಂಬಂಧಗಳು ಕೂಡ ರೀಕನೆಕ್ಟ್ ಆಗುವ ಸಾಧ್ಯತೆ ಇದೆ. ಹಾಗೆ ಇಲ್ಲಿ ಒಂದಷ್ಟು ನೀವೇನು ತುಂಬ ಸ್ಟ್ರಗಲ್ ಪಟ್ಟಿದ್ರಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಿಸ್ನೆಸ್ ವಿಚಾರವಾಗಿ ತುಂಬ ಸ್ಟ್ರಗಲ್ ಪಟ್ಟಿದ್ರಿ, ಅದು ಕೂಡ ಸಂಪೂರ್ಣವಾಗಿ ಕೈ ಹಿಡಿತಾ ಹೋಗುತ್ತೆ ಈ ತಿಂಗಳುಗಳಲ್ಲಿ, ನೀವೇನಾದರೂ ಶ್ರದ್ಧಾ ಭಕ್ತಿಯಿಂದ ಇದ್ರೆ ಅಂತ ಹೇಳಿ ಅಂತ ತೋರಿಸ್ತಾ ಇದೆ. ಇಲ್ಲಿ 3 of Swords ಪ್ರತಿ ಸತಿನೂ ನಿಮಗೆ 3 of Swords ಬರ್ತಾ ಇದ್ದ ಹಾಗೆ ಯಾರೋ 3ನೇ ವ್ಯಕ್ತಿಯಿಂದ ನಿಮ್ಗೆ ತೊಂದರೆ ಇದೆ ಅಂತ ಹೇಳ್ತಿದ್ದೆ. ಹೌದು, ಇಲ್ಲಿ ಏನಾಗುತ್ತೆ ಗೊತ್ತಾ, ನಿಮ್ಗೊಂದು ಸೂಚನೆ ಕೊಡ್ತಾ ಇದೆ. 3ನೇ ವ್ಯಕ್ತಿ ಯಾರೋ ನಿಮ್ಮ ವಿಚಾರಕ್ಕೆ, ನಿಮ್ಮ ಸಂಬಂಧ ಚೆನ್ನಾಗಿರುವಂತಹ ಸಂಬಂಧಕ್ಕೆ ಕಣ್ಣು ಹಾಕುವ ಸಾಧ್ಯತೆ ಇದೆ. ನಿಮ್ಮನ್ನು ದೂರ ಮಾಡುವಂಥದ್ದು, ನಿಮ್ಮಿಂದ ಕಿರಿಕಿರಿ ಮಾಡುವಂಥದ್ದು, ಈ ರೀತಿ ಏನಾದರೂ ಮಾಡುವಂಥ ಸಾಧ್ಯತೆ ಇದೆ. ಸೊ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಹೆಂಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಮೇಡಮ್ ಅಂತ ಹೇಳಿದ್ರೆ, ನಿಮ್ಮ ಸಂಬಂಧಗಳ ವಿಚಾರಕ್ಕಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ವಿಚಾರಕ್ಕಾಗಿರ್ಬೋದು, ನಿಮ್ಮ ಆಸ್ತಿ ಅಂತಸ್ತಿನ ವಿಚಾರವಾಗಿ ಕಣ್ಣು ಹಾಕುವಂಥದ್ದಾಗಿರ್ಬೋದು, ತುಂಬ ಚೆನ್ನಾಗಿದ್ದಂಥವರು, ತುಂಬ ವಿಶ್ವಾಸಿಗಳಾಗಿರುವಂಥವರು ತಿರುಗಿ ಬೀಳುವಂಥ ಸಾಧ್ಯತೆ ಇದೆ. ಸೊ ಈ ಥರದ್ದೆಲ್ಲ ನಮ್ಮ ಲೈಫಲ್ಲಿ ಆಗಬಾರ್ದು ಅಂತ ಹೇಳಿದ್ರೆ ಏನು ಮಾಡಬೇಕು, ಶ್ರಾವಣದಲ್ಲಿ ಸೋಮವಾರ ಏನು ಮಾಡಬೇಕಾಗತ್ತೆ, ಮನೆಯ ಬಾಗಿಲಿಗೆ ತೆಂಗಿನಕಾಯಿಯ ದೀಪವನ್ನು ಹಚ್ತಾ ಬಂದರೆ ನಮ್ಮ ಮನೆ ಸಮೃದ್ಧಿಯಿಂದ ಇರುತ್ತೆ. ಯಾವ ಕೆಟ್ಟ ದೋಷಗಳಿಂದನೂ ಕೂಡ ನಮ್ಮ ಮನೆ ಒಳಗಡೆ ನೆಗೆಟಿವ್ ಆವರಿಸ್ಕೊಳ್ಳೋದಕ್ಕಾಗೋದಿಲ್ಲ. ಇದೊಂದು ಅದ್ಭುತವಾದ ತಿಂಗಳು. ತೆಂಗಿನಕಾಯಿಯ ದೀಪ ಹಚ್ಚೋದ್ರಿಂದ ಏನಿದೆ, ಮನೆ ಒಳಗಿರುವಂತಹ ನೆಗೆಟಿವ್ ಎನರ್ಜಿ ಹೀರ್ಕೊಳ್ಳುತ್ತೆ. ಹಾಗೆ ನಿಮ್ಮ ಸಂಬಂಧಗಳಲ್ಲಾಗಿರ್ಬೋದು, ನಿಮ್ಮ ಬಿಸ್ನೆಸ್ ವಿಚಾರದಲ್ಲಾಗಿರ್ಬೋದು, ಈ 3ನೇ ವ್ಯಕ್ತಿಗಳಿಂದ ತಲೆನೋವು ಏನಿದೆಯಲ್ಲ ಅದನ್ನು ಒಂದಷ್ಟು ಹೋಲ್ಡಲ್ಲಿ ಅಂದರೆ ರಿಮೂವ್ ಮಾಡುತ್ತೆ. ಅಂಥವ್ರು ಯಾರು ನಿಮ್ಮ ಮನೆ ಒಳಗಡೆ ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ಸಿಹಿ ಸುದ್ದಿ ನಿಮ್ಮ ಸಂಸಾರದಲ್ಲಿ ಬರುವಂಥದ್ದಿದೆ. ಬಹುಶಃ ಏನಾದರೂ ಮಗು ಸುದ್ದಿ ಇರಬಹುದು, ಮದುವೆ ಸುದ್ದಿ ಇರಬಹುದು, ನಿಮ್ಮ ಫ್ಯಾಮಿಲಿಗಳಲ್ಲಿ ದೂರ ಆದಂಥವ್ರು ಮತ್ತೆ ಹತ್ರ ಆಗುವಂಥದ್ದು. ಇಲ್ಲಿ 10 of Pentacles ಬಂದಿರೋದ್ರಿಂದ ಹಣದ ಸಮಸ್ಯೆಯಲ್ಲಿ ಏನಾದರೂ ನೀವು ತುಂಬಾ ಒದ್ದಾಡ್ತಾ ಇದ್ದರೆ ಆ ಹಣದ ಸಮಸ್ಯೆ ಕೂಡ ಸರಿ ಹೋಗುವಂಥ ಒಂದು ಯೋಗ ಈ ತಿಂಗಳಲ್ಲಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ನ್ಯೂ ಸ್ಪಿರಿಟ್ ಮೂನ್ ಅಂತ ಹೇಳಿ ತೋರಿಸ್ತಾ ಇದೆ. ಹೌದು, ಈ ಹಿಂದೆ ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿತ್ತು, ಮಾನಸಿಕವಾಗಿ ತುಂಬ ನೋವು ಅನುಭವಿಸಿದ್ರಿ, ಎಲ್ಲನೂ ಆಗಿತ್ತು. ಆದರೆ ಈಗ ಈ ತಿಂಗಳಿಂದ ನಿಮ್ಗೆ ಏನಾಗ್ತಾ ಇರುತ್ತೆ, ಒಂದು ಸಂತೋಷದ ವಾತಾವರಣ ನಿಮ್ಮ ಮನಸ್ಸಿಗೆ, ಖುಷಿಯಾಗಿರುವಂಥದ್ದು ವಾತಾವರಣ ಆಗಿರ್ಬೋದು, ಒಂದಷ್ಟು ಟ್ರಾವೆಲ್ ಮಾಡುವಂಥದ್ದಾಗಿರ್ಬೋದು, ದೈವಿಕ ಶಕ್ತಿ ಅಂದರೆ ನೀವು ಪಡ್ಕೊಳ್ಳುವಂಥದ್ದಾಗಿರ್ಬೋದು, ಜಪ ಪೂಜೆ, ಇದರಿಂದ ಭಗವಂತನ ಒಂದಷ್ಟು ಆರಾಧನೆ ಮಾಡಿ 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 ಏನಂದ್ರೆ ಸ್ಪಿರಿಚುವಲಿ ಕನೆಕ್ಟ್ ಆಗಿಬಿಡ್ತೀರಿ, ಯೂನಿವರ್ಸಿಗೆ ಸ್ಪಿರಿಚುವಲಿ ಕನೆಕ್ಟ್ ಆಗಿಬಿಡ್ತೀರಿ. ಮೇಡಮ್ ಸ್ಪಿರಿಚುವಲಿ ಕನೆಕ್ಟ್ ಅಂದರೆ ಹೆಂಗೆ, ಏನಾಗುತ್ತೆ? ಕೆಲವರೊಬ್ಬರಿಗೆ ಅನುಭವ ಆಗಿರುತ್ತೆ. ನಿಮ್ಗೆ ನಾಳೆ ಏನಾದರೂ ಆಗುತ್ತೆ ಅಂತ ಹೇಳಿದ್ರೆ ಇವತ್ತು ಯಾವುದೋ ಒಂದು ಸೂಚನೆ ಕೊಡುತ್ತೆ. ನಾಳೆ ಏನಾದರೂ ಒಂದು ಕೆಡಕಾಗತ್ತೆ ಅಂತ ಹೇಳಿದ್ರೆ ಕನಸಲ್ಲಿ ಏನಾದರೂ ಒಂದು ಸೂಚನೆ ಕೊಡುತ್ತೆ. ಇದೇ ಭಗವಂತ ನಮ್ಮ ಜೊತೆಗಿದ್ದಾನೆ ಅಂತ ಅರ್ಥ. ಸೊ ನೀವು ಈ ತಿಂಗಳುಗಳಲ್ಲಿ ಒಂದಷ್ಟು ಸ್ಪಿರಿಚುವಲ್ ಕನೆಕ್ಟ್ ಆಗ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಸೆಕೆಂಡ್ ಕಾರ್ಡ್ ಈ ಭೀಮನ ಅಮಾವಾಸ್ಯೆ ಹಾಗೂ ಶ್ರಾವಣದಲ್ಲಿ ಯಾವೆಲ್ಲ ವಿಚಾರ ಬರುವಂಥದ್ದಿದೆ ಅನ್ನೋದು ನೋಡೋಣ. ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಈ ತಿಂಗಳಲ್ಲಿ ಅಂದರೆ ಈ ದಿನ ಕಳೆದ ನಂತರ, ಅಮಾವಾಸ್ಯೆ ಕಳೆದ ನಂತರ ಏನೆಲ್ಲ ಆಗುವಂಥದ್ದಿದೆ ಅನ್ನೋದು ನೋಡೋಣ. ಯಾವ ವಿಚಾರ ನಿಮ್ಮ ಜೀವನದಲ್ಲಿ ಬರುವಂಥದ್ದಿದೆ. ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿದೆ, ವರ್ಲ್ಡ್ ಕಾರ್ಡ್ ಬಂದಿದೆ, 3 of Wands ಬಂದಿದೆ. ಓಕೆ,
ಇಲ್ಲಿ ಹೊಸ ಕೆಲಸ ಏನಾದರೂ ಹುಡುಕ್ತಾ ಇದ್ರೆ ನೀವು ಯಾರಾದರೂ ಕೆಲಸ ಸಿಗುವಂಥ ಸಾಧ್ಯತೆ ಇದೆ. ಒಂದಷ್ಟು ಒಳ್ಳೆಯ ಕೆಲಸ ಆಗಿರ್ಬೋದು, ಒಳ್ಳೆಯ ಇಂಟರ್ವ್ಯೂ ಆಗಿರ್ಬೋದು, ಅದನ್ನು 1-2-3 ಸಲ ಸರ್ಚ್ ಮಾಡ್ತಾ ಹೋಗಿ. ಕೆಲಸ ಸಿಗೋ ಸಾಧ್ಯತೆನೂ ಹೆಚ್ಚಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಈ ನಿಮ್ಮ ಕೆಲಸದಲ್ಲಿ ಏನಾದರೂ ಕಿರಿಕಿರಿ ಆಗ್ತಾ ಇದ್ರೆ, ತುಂಬ ಮಾನಸಿಕವಾಗಿ ನೀವು ನೋವು ಅನುಭವಿಸ್ತಾ ಇದ್ರೆ, ಆ ಕೆಲಸದಲ್ಲಿ ಕೂಡ ಜಯನ ಸಾಧಿಸ್ತೀರಿ. ಈ ಹಿಂದೆ ನೀವೇನಾದರೂ ಆ ಕೆಲಸನ ಸರಿಯಾಗಿ ಬಳಸ್ಕೊಳ್ದೇ ಇದ್ದರೆ, ಅಥವಾ ಅಲ್ಲಿರೋ ಜನಗಳು ನಿಮಗೆ ತುಂಬ ಕಿರಿಕಿರಿ ಮಾಡ್ತಾ ಇದ್ದರೆ, ದಯವಿಟ್ಟು ನೀವು ಒಂದಷ್ಟು ದಿನಗಳ ಕಾಲ, 21 ದಿನಗಳ ಕಾಲ ಆಗಿರ್ಬೋದು, 11 ದಿನಗಳ ಕಾಲ ಆಗಿರ್ಬೋದು, ಒಂದಷ್ಟು ದಿನ ಅಂತ ಇರುತ್ತಲ್ಲ, ತುಂಬ ದಿನ ಮಾಡ್ಕೊಳಕ್ಕೆ ಹೋಗ್ಬಿಡಿ. ತುಂಬ ದಿನ ನೀವು ಕಂಟಿನ್ಯೂ ಆಗಿ ಮಾಡೋದು ಇಲ್ಲ. ಸೊ ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರು, ಯಾಕೆ ಅಂದರೆ ಇಲ್ಲಿ ಪೇಜ್ ಬಂದಿರೋದ್ರಿಂದ ಚಂಚಲ್ ಮನ್ಸಾಗ್ತಾ ಇರುತ್ತೆ. ಹಾಗಾಗಿ 5 ದಿನನೋ, 3 ದಿನನೋ, 11 ದಿನನೋ, 21 ದಿನನೋ ಒಂದು ದೇವಸ್ಥಾನಕ್ಕೆ ಹೋಗಿ ನಂತರ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳೋದು, ಅಥವಾ ದೇವಿನ ನೆನಪು ಮಾಡಿಕೊಂಡೆ ನಾನು ಮುಂದಕ್ಕೆ ಹೋಗ್ತೀನಿ ಅಂತ. ಆಗೇನಾಗುತ್ತೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನೇ ತೊಂದರೆ ಇದ್ರೂ, ಏನೇ ತಲೆನೋವಿದ್ರೂ, ನೀವು ವರ್ಕ್ ಮಾಡುವಂಥ ಪ್ಲೇಸಲ್ಲಿ ಆಗಿರ್ಬೋದು, ಏನೇ ಇರಬಹುದು, ಅಲ್ಲಿ ನಿಮಗೆ ಎಲ್ಲರನ್ನೂ ಕೂಡ ಹ್ಯಾಂಡಲ್ ಮಾಡುವಂತಹ ಒಂದು ಶಕ್ತಿ ಬರುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಜೀವನದಲ್ಲಿ ಭಾರಿ ನಾನು ಗೊಂದಲವಾಗಿದ್ದೀನಿ, ನನಗೆ ಎಲ್ಲೂ ತೋಚ್ತಾ ಇಲ್ಲ, ಹಣದ ವಿಚಾರವಾಗಿರಬಹುದು, ಸಂಬಂಧದ ವಿಚಾರವಾಗಿರ್ಬೋದು, ನಾನು ಭಾರಿ ಮಾನಸಿಕವಾಗಿ ಕುಗ್ಗು ಹೋಗಿದ್ದೀನಿ ಅನ್ನೋರಿಗೆ ಸರಿಯಾದ ದಾರಿ ಒಂದು ಕಾಣ್ತಾ ಇದೆ. ಆಲ್ರೆಡಿ ನಿಮ್ಮ ಲೈಫಲ್ಲಿ ಒಂದು ಅದ್ಭುತವಾದ ದಾರಿ ಇದೆ, ಬಟ್ ಆದರೆ ಅದನ್ನ ಮುಂದುವರಿಯೋದಕ್ಕಾಗ್ತಾ ಇಲ್ಲ. ಯಾಕೆಂದ್ರೆ ಹಳೆ ವಿಚಾರಗಳನ್ನೇ ಮೆಲುಕು ಹಾಕುವಂಥದ್ದು, ಹಳೆ ವಿಚಾರದೇ ಕೊರಗುವಂಥದ್ದು, ಇರುವ ಅವಕಾಶ ಬಿಟ್ಟು ಆಗಿರೋದನ್ನ ನೆನೆಸ್ಕೊಂಡು ಮುಂದೆ ಬರುವ ದಿನಾನ ನೀವೇ ಹಾಳು ಮಾಡ್ಕೊಳ್ತಾ ಇದ್ರಿ ಅನ್ನೋದು ತೋರಿಸ್ತಾ ಇದೆ. ಇಲ್ಲಿ 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಸರಿಯಾದ ದಾರಿ ಬಂದು ನಿಂತಿದೆ. ಆ ಮಾರ್ಗದರ್ಶನದಲ್ಲಿ ನೀವು ಹೋಗಬೇಕಾಗತ್ತೆ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ನಿಮ್ಮ ಏಳಿಗೆನ ಸಹಿಸಲಾರದಂಥವ್ರು ಕೆಲವು ಜನಗಳಿದ್ದಾರೆ, ನಿಮ್ಮ ಕೆಲಸನ ಹಾಳು ಮಾಡಬೇಕು ಅಂತ ಅನ್ನೋರು ಕೆಲವು ಜನಗಳಿದ್ದಾರೆ. ಈ ತಿಂಗಳುಗಳಲ್ಲಿ ಅಂತ ಜನಗಳು ಗೊತ್ತಾಗತ್ತೆ ನಿಮಗೆ. ಆದರೆ ನೀವೇನೇ ಮುಂದಿನ ದಾರಿ ಏನೇ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ದಯವಿಟ್ಟು ಇಂಥ ವ್ಯಕ್ತಿಗಳಿಗೆ ನೀವು ಶೋ ಆಫ್ ಮಾಡುವಂಥದ್ದಿಲ್ಲ. ಇಂಥ ವ್ಯಕ್ತಿಗಳು ಏನು ಮಾಡ್ತಾರೆ, ನಿಮ್ಮ ತಲೆಗಳನ್ನು ಹಾಳು ಮಾಡುವಂಥದ್ದು, ನಿಮ್ಮ ಕೆಲಸಗಳನ್ನು ಹಾಳು ಮಾಡುವಂಥದ್ದು, ಈ ರೀತಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಬೆನ್ನ ಹಿಂದೆ ಅಪಪ್ರಚಾರಗಳನ್ನು ಮಾಡುವಂಥದ್ದು, ನೀವು ಅಲ್ಲದೆ ಇರೋದನ್ನ ಹೌದು ಅಂತ ಹೇಳುವಂಥದ್ದು, ನಿಮ್ಮನ್ನ ಟ್ರಿಗರ್ ಮಾಡುವಂಥದ್ದು, ನೀವೇ ಜಗಳಗಳನ್ನ ಆಡಬೇಕು ಅನ್ನುವ ರೀತಿಯಲ್ಲಿ ಇಂಥ ವ್ಯಕ್ತಿಗಳು ಕಾಣಿಸ್ಕೊಳ್ಳೋದಕ್ಕೆ ಹೋಗ್ತಾರೆ. ಸೊ ಆದರೆ ನೀವು, ನಾನು ಹೇಳ್ದೆ ಅಲ್ಲ, 3 ದಿನ, 5 ದಿನ, 11 ದಿನಗಳ ಕಾಲ ಯಾವುದಾದ್ರೂ ಒಂದು ದೇವಿಯ ದೇವಸ್ಥಾನಕ್ಕೆ ಹೋಗಿ ನಂತರ ಕೆಲಸಗಳಲ್ಲಿ ಹೋಗ್ತೀನಿ, ಅಥವಾ ಮನೆಯಲ್ಲೇ ಇರೋ ಹೆಣ್ಮಕ್ಳಾಗಿರೋ ಗಂಡು ಮಕ್ಕಳಾಗಿದ್ರೆ ಆಗಿರ್ಬೋದು, ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು, ಒಂದು ದಿನದಲ್ಲಿ ಯಾವುದೋ ಒಂದು ದೇವಸ್ಥಾನ ಇಲ್ದಿರೋಂಥ ಊರಂತೂ ಇಲ್ವೇ ಇಲ್ಲ, ಹಳ್ಳಿನೂ ಇಲ್ವೇ ಇಲ್ಲ. ಯಾವುದೋ ಒಂದು ದೇವಿ ದೇವಸ್ಥಾನ, ಅದು ಪುಟ್ಟ ಗುಡಿನೇ ಆಗಿರಲಿ, ಅದಕ್ಕೂ ಒಂದು ಶಕ್ತಿ ಇರುತ್ತೆ ಆಯ್ತಾ. ಯಾವುದು ಅದು ಬಟ್ಟಂ ಬಯಲಲ್ಲಿದೆ, ಅದಕ್ಕೆಲ್ಲರೂ ಹೋಗಿ ಕೋಳಿ ಕುಯ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಅದಕ್ಕೇನು ಶಕ್ತಿ ಇರುತ್ತೆ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸೂರ್ಯನ ಬೆಳಕಿಗೆ, ಮಳೆಯ ಹನಿಗೆ ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ ಅಂತ ದೇವರುಗಳೆಲ್ಲ ಪೂಜೆ ಮಾಡಿದಾಗ ಆಯ್ತಾ. ಇಲ್ಲಿ ಟೊಬ್ಯಾಕೊ ಬರ್ತಿದೆ, ಆಫರಿಂಗ್ ಬರ್ತಿದೆ ನಿಮಗೆ. ಇಲ್ಲಿ ಯಾರಾದರೂ ಕೊಟ್ಟಂತೆ ಆಸೆ ತೋರಿಸುವಂಥದ್ದು, ನಾನು ಮಾಡಿಬಿಡ್ತೀನಿ ಅಂತ ವಿಶ್ವಾಸ ತೋರಿಸುವಂಥದ್ದು ಈ ತಿಂಗಳು ದಯವಿಟ್ಟು ನೀವು ಒಪ್ಕೊಳ್ಳೋದಕ್ಕೆ ಹೋಗಬೇಡಿ. ಅಂಥವ್ರು ಯಾರೋ ನಮ್ಮ ಲೈಫಲ್ಲಿ ಬಂದು ಕೈ ಹಿಡಿದು ಬಿಡ್ತಾರೆ, ಅವರಿಂದ ನಮ್ಮ ಸಾಲ ತೀರ್ಬಿಡುತ್ತೆ, ಈ ರೀತಿ ನೀವು ನಮ್ಮ ಕಮಿಟ್ಮೆಂಟ್ ಎಲ್ಲ ತೀರ್ಬಿಡುತ್ತೆ, ಈ ರೀತಿ ನೀವು ಯಾವುದು ಇದು ಮಾಡಕ್ಕೆ ಹೋಗಬೇಡಿ. ಟೊಬ್ಯಾಕೊ ಅಂದರೆ ವಿಷಕಾರಿ, ಅದು ನೋಡೋದಕ್ಕೆ ಆ ಟೈಮಿಗೆ ನಿಮಗೆ ಚೆನ್ನಾಗಿ ಕಾಣಿಸ್ಬೋದು ಅಷ್ಟೇ, ಅವ್ರ ಮಾತು ಆ ಟೈಮಿಗೆ ನಿಮಗೆ ಸಿಹಿ ಕಾಣಿಸ್ಬೋದು ಅಷ್ಟೇ. ಅಂಥವ್ರ ಮಾತನ್ನ ನಂಬೋದಕ್ಕೆ ಹೋಗಬೇಡಿ. ಯಾರೇನೇ ನಿಮ್ಗೆ ಆಫರ್ ಮಾಡೋದಕ್ಕೆ ಬಂದರೂ ಕೂಡ ನಿಮ್ಮ ಬುದ್ಧಿ ನಿಮ್ಮ ಕೈಲಿ ಇರಲಿ ಅಂತ ಹೇಳ್ತಾ ಸೆಕೆಂಡ್ ಕಾರ್ಡ್ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತೀನಿ. ಹಾಗೆ ಯಾರೆಲ್ಲ 3ನೇಯ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್, ಸ್ಮೋಕಿ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಜೀವನದಲ್ಲಿ ಈ ಅಮಾವಾಸ್ಯೆ ಕಳೆದ ನಂತರ ಯಾವೆಲ್ಲ ವಿಚಾರಗಳು ಎದುರಾಗುವಂಥದ್ದಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾವ ವಿಚಾರ ಎದುರಾಗ್ತಾ ಇದೆ, ಯಾವ ವಿಚಾರದಿಂದ ನೀವು ಎಚ್ಚರಿಕೆಯಿಂದ ಇರಬೇಕು, ಸೊ ಈ ರೀತಿಯಾಗಿ ನೋಡೋಣ. ಓಕೆ, ದಿ ಕಾಸ್ ವಿಚಿ ಅಂತ ಬರ್ತಿದೆ, ಪೇಜ್ ಆಫ್ ವಾಂಡ್ಸ್ ಬರ್ತಿದೆ, 3 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಯಾವುದೋ ಒಂದು ಅವಕಾಶ ನಿಮ್ಮ ಲೈಫಲ್ಲಿ ಅಚಾನಕ್ಕಾಗಿ ತೆರೆಯುವಂಥದ್ದಿದೆ. ಇಲ್ಲಿ ನೋಡಿ, ನೀವು ಒಂದಷ್ಟು ನಿಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆ, ಒಂದು ಶುರುವಾತ್, ನ್ಯೂ ಬಿಗಿನಿಂಗ್ ಒಂದಿದೆ.
ಯಾವುದಾದ್ರೂ ಒಂದು ವಿಚಾರದಲ್ಲಾಗಿರ್ಬೋದು. ಹಳೆ ವಿಚಾರದಲ್ಲಿ ನಾನು ತುಂಬ ಮಾನಸಿಕವಾಗಿ ನೊಂದು ಬಿಟ್ಟಿದ್ದೆ, ಕೊರಗ್ಬಿಟ್ಟಿದ್ದೆ, ದುಡ್ಡಿಲ್ಲ, ಅದಿಲ್ಲ, ಇದಿಲ್ಲ, ಇಷ್ಟೆಲ್ಲ ಹೇಳ್ಬೋದಲ್ಲ. ಬಟ್ ಆದರೆ ಒಂದು ಭಗವಂತ ನಿಮಗೋಸ್ಕರನೇ ನಿಮ್ಮ ಲೈಫಲ್ಲಿ ಒಂದು ಚಾಯ್ಸ್ ಕೊಡ್ತಾ ಇದ್ದಾನೆ, ಒಂದು ಚಾನ್ಸ್ ಕೊಡ್ತಾ ಇದ್ದಾನೆ. ಆ ಚಾನ್ಸ್ನ ನೀವು ಹೆಂಗೆ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಈಗ ಹೆಂಗೆ ಶುರು ಆಗುತ್ತೆ ಅಂತ ಹೇಳಿದ್ರೆ, ಈ ದಿನದಿಂದನೇ ಹೆಂಗೆ ಶುರು ಆಗುತ್ತೆ ಅಂದರೆ, ಒಂದು ಟಾಸ್ಕ್, ಹೊಸ ಲೈಫ್ ಕೊಟ್ಟಿದ್ದೀನಿ. ಈಗ ನೀವು ಸತ್ತು ಹುಟ್ಟದಂತೆ ಆಗಿರಬಹುದು, ಅಥವಾ ಈಗಿನ ಹುಟ್ಟಿರುವ ಕೂಸಂತೆ ಆಗಿರಬಹುದು, ನಿಂಗೊಂದು ಚಾನ್ಸ್ ಕೊಟ್ಟಿದ್ದೀನಿ, ಅದನ್ನ ಯಾವ ರೀತಿ ಸರಿಯಾಗಿ ನೀನು ಬಳಸ್ಕೊಳ್ತೀಯ ನೋಡು ಅನ್ನುವ ರೀತಿಯಲ್ಲಿ ಭಗವಂತ ನಿಮ್ಗೊಂದು ಚಾನ್ಸ್ ಕೊಟ್ಟಿದ್ದಾನೆ ಈ ತಿಂಗಳಲ್ಲಿ ಅಂತ ಹೇಳಿ ತೋರಿಸ್ತಾ ಇದೆ. ಅಂದರೆ ಈ ತಿಂಗಳಿಂದ ಶುರು ಆಗತ್ತೆ. ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಒಳ್ಳೆಯ ಐಡಿಯಾನ ಇವತ್ತಿಂದನೇ ನೀವು ಮಾಡ್ಕೊಳ್ಳಿ. ಇವತ್ತಿಂದನೇ ಒಂದಷ್ಟು ಮೋಟಿವೇಶ್ನಲ್ ಆಗಿರ್ಬೋದು, ಬುಕ್ಗಳನ್ನು ಓದುವಂಥದ್ದಾಗಿರ್ಬೋದು. ನನ್ನ ಹತ್ರ ಸುಮಾರಷ್ಟು ಬುಕ್ ಇದೆ ರೀ. ಅದು ಯಾವ ಬುಕ್ ಗೊತ್ತಾ? ಬರೀ ಶಂಕರಾಚಾರ್ಯರದು ಪೂಜೆ ಪುನಸ್ಕಾರಗಳದ್ದು, ಹೋಮ ಹವನಗಳದ್ದು, ಯಾವ ರೀತಿ ಮಾಡಿದ್ದಾರೆ, ಈ ರೀತಿ ಇದು ಎಲ್ಲ ಏನು ಮಾಡಿದೆ ಗೊತ್ತಾ? ಇದು ಎಲ್ಲಾನು ಕೂಡ ನಮಗೆ ಮುಂದೆ ಏನೋ ಒಂದು, ಈಗ ಒಬ್ರ ಹತ್ರ ನಾವು ಮಾತಾಡ್ತೀನಿ ಅಂತ ಹೇಳಿದ್ರು ಕೂಡ ಅಲ್ಲಿ ಓದಿದ್ದು ಆ ಧೈರ್ಯವಾಗಿ ಶಂಕರಾಚಾರ್ಯರೇ ಬರ್ದಿದ್ದಾರಪ್ಪ ಇದು ಅಂತ ಧೈರ್ಯವಾಗಿ ನಾನು ಬಾಣ ಬಿಡ್ಬೋದಿಲ್ಲ. ಹಾಗಾಗಿ ಒಂದು ಪುಟ್ಟ ನನಗೆ ನಾನು ದಯವಿಟ್ಟು ಪ್ರತಿಯೊಬ್ಬರಿಗೂ, ಹೆಣ್ಮಕ್ಳಿಗೂ, ಹುಡುಗಿಯರಿಗೂ, ಅಂಕಲ್, ಆಂಟಿ, ಅಮ್ಮ, ಅಪ್ಪ, ಅಣ್ಣ, ಅಕ್ಕ, ತಂಗಿ, ಅಜ್ಜ, ಮಾವ, ಒಂದು ನ್ಯೂಸ್ ಪೇಪರ್ ಸಿಕ್ಕಿದ್ರು ನಾವು ಓದಿ ಎಷ್ಟು ನಮ್ಮ ಬ್ರೈನಿಗೆ ಎಷ್ಟು ಸುದ್ದಿ ಹೋಗುತ್ತೆ, ನಮ್ಮ ಬ್ರೈನ್ ಕೂಡ ಚುರುಕು ಮಾಡುತ್ತೆ, ಹೊಸ ಐಡಿಯಾ ಕೂಡ ಬರುತ್ತೆ. ಓದೋದ್ರಿಂದ ಹೊಸ ಐಡಿಯಾ ಕೂಡ ಬರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಯುವಂಥದ್ದು. ದಯವಿಟ್ಟು ನಿಮ್ಗೆ ಏನಾದರೂ ನೆಗೆಟಿವ್ ಪೀಪಲ್ಸ್ಗಳ ಜೊತೆಗಿದ್ದಾರೆ ಅಂತ ಹೇಳಿದ್ರೆ, ನಿನ್ನ ಕೈಯಲ್ಲಿ ಅದು ಮಾಡೋಕ್ಕಾಗತ್ತೆ, ದಯವಿಟ್ಟು ಅಂಥವ್ರಿಂದ ದೂರ ಇರಿ. ಅವ್ರು ಹೇಳ್ತಾನೆ ಇರಲಿ, ನೀವು ಮಾಡ್ತಾನೆ ಇರಿ ಅನ್ನೋ ಮೈಂಡ್ಸೆಟ್ ಇದ್ರೆ ಓಕೆ. ಇಲ್ಲ, ಅವ್ರು ಹೇಳ್ಬಿಟ್ರು ನನ್ನ ಲೈಫಲ್ಲೇ, ಅವರೇ ನಿಮ್ಗೆ ಬುದ್ಧಿ ಹೇಳೋರೇ ಉದ್ಧಾರ ಆಗಿರೋದಿಲ್ಲ. ಅಂಥವ್ರ ಮಾತನ್ನ ಕೇಳಿ ನೀವು ಮೈಂಡನ್ನು ಡೈವರ್ಟ್ ಮಾಡ್ಕೊಳ್ಳೋವಂಥದ್ದು. ದಯವಿಟ್ಟು ಅಂಥ ವ್ಯಕ್ತಿಗಳನ್ನ ಇಟ್ಕೊಳ್ಳಾರ್ದೆ ಇಲ್ಲಿ ಒಳ್ಳೊಳ್ಳೆಯ ಮಾತು ಹೇಳುವಂಥದ್ದು, ನಿಮ್ಮ ಜೀವನ ಸರಿಪಡಿಸುವಂತಹ ವ್ಯಕ್ತಿಗಳನ್ನು ತಗೊಳ್ಳಿ. ಅವ್ರ ಲೈಫಲ್ಲಿ ಅವ್ರು ಏನೋ ಒಂದು ಸಾಧನೆ ಮಾಡಿರಬೇಕು, ಅಥವಾ ಅವ್ರ ಲೈಫಲ್ಲಿ ಏನಾದ್ರು ಒಂದು ಗುರಿನ ತಲುಪಿರಬೇಕು, ಅಂಥವ್ರ ಹತ್ರ ಹೋಗಿ ಐಡಿಯಾಸ್ ಕೇಳುವಂಥದ್ದು, ಅಂಥವ್ರ ಲೈಫ್ ಸ್ಟೈಲ್ ನೋಡುವಂಥದ್ದು. ಈ ರೀತಿ ಎಲ್ಲ ನೀವು ಮಾಡಿಕೊಂಡ್ರೆ, ಯಾಕೆಂದರೆ ನಿಮ್ಮ ಲೈಫಲ್ಲಿ ಈಗ ಮತ್ತೆ ಹೊಸ ಬಿಗಿನಿಂಗ್ ಶುರುವಾಗಿದೆ. ಇಲ್ಲಿ ಬಹುಶಃ ಗುರುಬಲ ಬಂದಿರಬಹುದು, ಇಲ್ಲಿ ಬುಧ ತುಂಬಾ ಚೆನ್ನಾಗಿರ್ಬೋದು, ಒಳ್ಳೆ ಸ್ಥಾನದಲ್ಲಿ ಬಂದಿರಬಹುದು. ಸೊ ಹಾಗಾಗಿ ಬುದ್ಧಿನ ಆಕ್ಟಿವೇಟ್ ಮಾಡ್ಕೊಳ್ಳಿ. 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ಅಚಾನಕ್ಕಾಗಿ ಒಂದು ಹಣದ ಆಪರ್ಚುನಿಟೀಸ್ ಬರುತ್ತೆ ಲೈಫಲ್ಲಿ. ಒಂದು ಒಳ್ಳೆಯ ಅವಕಾಶ ನಿಮ್ಮ ಜೀವನದಲ್ಲಿ ಬರುವಂಥದ್ದಿದೆ. ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಹಾಗಾಗಿ ಒಂದಷ್ಟು ನೀವು ಒಳ್ಳೆ ಜನಗಳ ಸಂಘ ಮಾಡುವಂಥದ್ದು, ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡುವಂಥದ್ದು. ಈಗ ನನ್ನ ಹತ್ರ ಏನೂ ಇಲ್ಲಪ್ಪ, ನನ್ನ ಹತ್ರ ಹಾಕೊಳ್ಳೋದಕ್ಕೆ ಬಟ್ಟೆನೇ ಇಲ್ಲ, ಇರೋ ಬಟ್ಟೆನೇ ಕರೆಕ್ಟಾಗಿ ಐರನ್ ಮಾಡುವಂಥದ್ದು. ಇರೋ ದಿನ ಅಂದರೆ ನಾವು ಗುಡಿಸ್ಲಲ್ಲಿದ್ದೀವಿ, ನಾವು ಬಡವರು, ನಾವು ಅಷ್ಟು ಶ್ರೀಮಂತರಲ್ಲ, ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿ ನೀವು ಡಿಸಿಪ್ಲಿನ್ ಆಗಿರೋದು ಕಲೀರಿ. ನಿಮಗೆ ಸೋಪಿಗೆ ಬರ ಇಲ್ಲ, ಊಟಕ್ಕೆ ಬರ ಇಲ್ಲ, ತಿಂಡಿಗೆ ಬರ ಇಲ್ಲ, ಇರೋದಕ್ಕೇನ್ರಿ? ನೀವು ಯೂನಿವರ್ಸಿಗೆ ಬಡವ್ರ ರೀತಿ ಕಂಡ್ರೆ ಅದು ಹಂಗೆ ಇಟ್ಟಿರುತ್ತೆ, ಅದಕ್ಕೇನು ಗೊತ್ತು? ಅದು ಹಂಗೆ ಇಟ್ಟಿರುತ್ತೆ. ಇಲ್ಲಪ್ಪ ನಾನು ಲಕ್ಸುರಿಯಾಗಿದ್ದೀನಿ, ನಾನು ಲಕ್ಸುರಿಯಾಗಿರಬೇಕು, ಈ ರೀತಿ ನೀವು ಮೈಂಡ್ ಸೆಟ್ಟು. ಯಾಕೆಂದರೆ ಮುಂದೆ ನಾನು ನನ್ನ ಲೈಫಲ್ಲಿ ಯಾವುದೋ ಒಂದು ಆಪರ್ಚುನಿಟಿ ಬರ್ತಾ ಇದೆ ಅನ್ನುವ ರೀತಿಯಲ್ಲಿ ಇವತ್ತೇ ಬದಲಾಗೋದ್ರಿಂದ ಏನಾಗ್ತಾ ಇದೆ, ನಿಮ್ಮ ಜೀವನದಲ್ಲಿ ಸಾಕಷ್ಟು ಅವಕಾಶಗಳು ಒದಗಿ ಬರುತ್ತೆ. ಇವತ್ತೇನಾದರೂ ನೀವು ಡಿಸೈಡ್ ಮಾಡಿಕೊಂಡು ನನ್ನ ಲೈಫಲ್ಲಿ ನಾನು ಹಿಂಗೆ ಇರಬೇಕು ಅಂತ ಹೋದರೆ ಸಾಕಷ್ಟು ಆಪರ್ಚುನಿಟಿಗಳು ನಿಮಗೋಸ್ಕರ ಕಾಯ್ತಾ ಕೂತಿದೆ. ನೀವು ಡಿಸಿಪ್ಲಿನ್ ಆಗಿ ಒಂದು ಭಗವಂತನಿಗೆ ಒಂದು ಕನೆಕ್ಟ್ ಆಗಿದ್ರೆ ನಿಮ್ಮ ಲೈಫಲ್ಲಿ ಆಪರ್ಚುನಿಟಿಗಳು ಸಾಕಷ್ಟು ಕಾದು ಕೂತಿದೆ. ಕೂತು ತಿನ್ನುವಂತಹ ಯೋಗಗಳು ಕೂಡ ಇವತ್ತೇನಾದರೂ ನೀವು ಕಷ್ಟಪಟ್ಟು ಮುಂದಕ್ಕೆ ಹೋದರೆ ಕೂತು ತಿನ್ನುವಂತಹ ಯೋಗಗಳು ಬರುವಂಥದ್ದಿದೆ. ಸೊ ಹಾಗಾಗಿ ಹಣದ ಸಮಸ್ಯೆಯಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಒಳ್ಳೆಯ ಅವಕಾಶವೂ ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ. ಒಳ್ಳೆಯ ಚಾನ್ಸ್ ನಿಮ್ಮ ಜೀವನದಲ್ಲಿ ಬಂದಿದೆ. ಹಾಗೆ ಒಂದಷ್ಟು ನೀವೇನಾದರೂ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ರೆ, ಅಥವಾ ನೀವೇನಾದರೂ ತೊಗೊಳ್ಬೇಕು ಅಂದ್ಕೊಂಡಿದ್ರು, ಏನೇ ಒಂದು ವಸ್ತು ತೊಗೊಳ್ಬೇಕು ಅಂದ್ರೆ ದಯವಿಟ್ಟು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅವ್ರು ನಿಮ್ಮ ಬಗ್ಗೆ ಏನಾದ್ರು ತಪ್ಪಾಗಿ ಮಾತಾಡ್ತಾ ಇದ್ದಾರಾ, ಅಯ್ಯೋ ನೀವೇನು ಇಲ್ದವರು ಅಂತ ಹೇಳ್ತಿದ್ದಾರಾ, ಹೇಳ್ಕೊಳ್ಳಿ ಬಿಡ್ರಿ. ಈ ಕಾಲದಲ್ಲಿ ಯಾರು ಏನೇ ಹೇಳ್ಕೊಂಡ್ರು, ಯಾರು ಏನೇ ನಿಮ್ಗೆ ಹರ್ಟ್ ಮಾಡಿದ್ರು, ಯಾರ ಹತ್ರನೋ ಹೋಗಿ ಗಾಸಿಪ್ ಮಾಡಿದ್ರು, ನಾನೇ ಖುದ್ದಾಗಿ ನಿಮ್ಮ ಬಗ್ಗೆ ಕೆಡ್ದಾಗ ಮಾತಾಡಿದ್ರು, ಪ್ರಕೃತಿಗೆ ಗೊತ್ತಿರತ್ತೆ, ಎದುರುಗಡೆ ಇರೋ ಮನುಷ್ಯನಿಗೆ ಗೊತ್ತಿರತ್ತೆ, ನನಗೂ ಗೊತ್ತಿರತ್ತೆ ನೀವೇನು ಅಂತ.
ಸೊ ಹಾಗಾಗಿ ಒಂದಷ್ಟು ಇಂಡಿಪೆಂಡೆಂಟ್ ಆಗಿ ನಿಮ್ಮನ್ನು ನೀವು ಎಂಜಾಯ್ ಮಾಡುವಂಥದ್ದು, ನಿಮ್ಮ ಸ್ಕಿನ್ ಬಗ್ಗೆ ಗಮನ ಕೊಡುವಂಥದ್ದು, ನಿಮ್ಮ ಹೇರ್ ಬಗ್ಗೆ ಗಮನ ಕೊಡುವಂಥದ್ದು, ನಿಮ್ಮ ಊಟದ ಬಗ್ಗೆ ಗಮನ ಕೊಡುವಂಥದ್ದು. ನಾವು ಊಟ ಕೂಡ ಅಷ್ಟೇ, ಊಟ ಯಾವ್ಯಾವ ರೀತಿ ನಾವು ಒಳ್ಳೊಳ್ಳೆ ಊಟಗಳನ್ನು, ಒಳ್ಳೊಳ್ಳೆ ತರಕಾರಿಗಳನ್ನು ಮಾಡ್ತೀವಿ, ಅದೇ ರೀತಿ ನಮ್ಮ ದೇಹದಲ್ಲೂ ಚಕ್ರಗಳು ಆಕ್ಟಿವೇಟ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ 5 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವೇನಾದರೂ ಇಲ್ಲಿ ಪದೇ ಪದೇ ಒಂದಷ್ಟು ಬೇಡದಿರೋ ವ್ಯಕ್ತಿಗಳಿಗೆ ದುಡ್ಡು ಕೊಡುವಂಥದ್ದು, ಯಾರೋ ಕಷ್ಟ ಹೇಳಿಕೊಂಡ್ರು ಅಂತ ಹೇಳಿ ಸರಾಗವಾಗಿ ಅವ್ರಿಗೆ ಕೊಟ್ಟು ಕಳಿಸುವಂಥದ್ದು, ದಯವಿಟ್ಟು ಈ ರೀತಿ ಎಲ್ಲ ಮಾಡಬೇಡಿ. ಏಕೆಂದರೆ ನಿಮ್ಗಲ್ಲಿರುವಂಥ ನೀವೇನಾದರೂ ಬೇರೆಯವ್ರಿಗೆ ಶುಕ್ರವಾರ ಅಂದರೆ ಶುಕ್ರವಾರದ ದಿನ, ಅಮಾವಾಸ್ಯೆ ಅಂದರೆ ಅಮಾವಾಸ್ಯೆ ದಿನ, ಮಂಗಳವಾರ ಅಂದರೆ ಮಂಗಳವಾರದ ದಿನ ಹಣ ಕೊಟ್ರಿ ಅಂತ ಹೇಳಿದ್ರೆ ನಿಮ್ಮ ಹಣ ಬ್ಲಾಕೇಜ್ ಆಗುತ್ತೆ. ಅವಾಗ ನೀವು ಸ್ಟ್ರಗಲ್ ಪಡಬೇಕಾಗತ್ತೆ. ಈಗ ಹೊಸ ಲೈಫ್, ಹೊಸ ಜೀವನ ಆರಂಭ ಶುರುವಾಗಿದೆ, ಹೊಸ ಅಧ್ಯಾಯ ಶುರುವಾಗಿದೆ ನಿಮ್ಮ ಜೀವನದಲ್ಲಿ. ಒಂದಷ್ಟು ಹಣಕ್ಕೆ ಪ್ರಾಮುಖ್ಯತೆ ಕೊಟ್ಟು ಇವತ್ತು ನೀವೇನಾದರೂ ಹಣನ ಉಳಿಸಿ ಇಟ್ಕೊಂಡ್ರೆ ಅಂದರೆ ಮುಂದೆ ಹಣ ನಿಮ್ಮನ್ನ ಉಳಿಸ್ಕೊಳ್ಳುತ್ತೆ ಅಂತ ಹೇಳಬಹುದು. ಹಾಗೆ ಜನಗಳಲ್ಲೂ ಅಷ್ಟೇನೆ ಫಿಲ್ಟರ್ ಮಾಡಬೇಕಾಗತ್ತೆ. ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು ಅನ್ನುವ ಫಿಲ್ಟರ್ ನೀವು ಮಾಡಿ ಅಂಥವ್ರನ್ನ ನೀವು ಇಟ್ಕೊಳ್ಬೇಕಾಗತ್ತೆ. ನಿಮ್ಮ ಏಳಿಗೆ ಸಹಿಸೋದಕ್ಕೆ ಆಗೋದಿಲ್ಲ, ತುಂಬ ಜಲಸ್ ಅನ್ನುವ ಜನಗಳೇನಾದರೂ ನಿಮ್ಮ ಲೈಫಲ್ಲಿ ಇದ್ರು ಅಂದರೆ ನಿಮ್ಮ ಲೈಫಿಂದ ಕಟ್ ಆಫ್ ಮಾಡಿ ಹೊರಗಡೆ ಹಾಕಿ ಅವರನ್ನು. ಓಕೆ, ಸೊ ಇಲ್ಲಿ ಸ್ಕೇರ್ ಟಿಯರ್ಸ್ ಅಂತ ಬರ್ತಾ ಇದೆ, ಎಕ್ಸ್ಪ್ರೆಷನ್ ಬರ್ತಾ ಇದೆ. ಅಂದರೆ ಪದೇ ಪದೇ ಆಗೋಗಿರೋ ವಿಚಾರದ ಬಗ್ಗೆ ಹೇಳ್ಕೊಂಡು ಅಳುವಂಥದ್ದು. ನಿಮ್ಮ ಪಾಸ್ಟಲ್ಲಿ ಆಗಿರುವಂಥದ್ದು ಹೇಳ್ಕೊಂಡು ಅಯ್ಯೋ ನಾನು ಎಷ್ಟು ನೋವು ಪಟ್ಬಿಟ್ಟೆ, ಅಯ್ಯೋ ನಾನು ಎಷ್ಟು ದುಃಖದಲ್ಲಿದ್ದೆ, ಅಯ್ಯೋ ನನಗೆ ಹಂಗಾಯ್ತು ಹಿಂಗಾಯ್ತು ಅನ್ನೋದಕ್ಕಿಂತ ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳಿ, ನೀವು ಹೆಮ್ಮೆಯಿಂದ ಹೇಳ್ಕೊಳ್ಳಿ, ನಾನಂಥ ಸಮಯದಲ್ಲಿ ಆ ರೀತಿ ಎದೆ ಕೊಟ್ಟು ನಾನು ನಿಂತಿದ್ದೆ, ಕಷ್ಟದಲ್ಲಿ ಗಂಜಿ ಕುಡಿಯುವ ಅಂತ ಟೈಮಲ್ಲೂ ಕೂಡ ನಾನು ಧೈರ್ಯವಾಗೇ ಇದ್ದೆ, ಅಂಥ ಸಮಯನ, ಅಂಥ ಕಷ್ಟದ ದಿನಗಳನ್ನ ಫೇಸ್ ಮಾಡಿ ಮುಂದೆ ಬಂದಿದ್ದೆ ಅಂತ ಹೇಳಿ ಪದೇ ಪದೇ ಹಳೆ ವಿಚಾರನ ಹೇಳ್ಕೊಂಡು ಕಣ್ಣೀರಾಗ್ತಾ ಹೋದ್ರೆ ನೀವು ಬ್ಲಾಕೇಜ್ ಮಾಡ್ಕೊಳ್ತೀರಾ. ನಾನೇನೋ ಸಾಧನೆ ಮಾಡಿ ಬಂದಿದ್ದೀನಿ ಅನ್ನುವ ರೀತಿಯಲ್ಲೇ ಇರಿ. ಅದು ಎಂಥದ್ದೇ ಕೆಲಸ ಮಾಡಿರ್ಲಿ ಕಣ್ರಿ, ನೀವು ಏನೋ ಅಂಥ ಸಮಯ ಒಂದು ನನಗೆ ಬಂದಿತ್ತು, ಆ ಸಮಯನ ನಾನು ಎದುರಿಸಿ ಮುಂದಕ್ಕೆ ಬಂದಿದ್ದೀನಿ ಅನ್ನುವ ಧೈರ್ಯದಲ್ಲಿ ನೀವು ಮುಂದೆ ಹೋಗ್ಬೇಕಾಗತ್ತೆ ಅಂತ ಹೇಳ್ತಾ, ಯಾರೆಲ್ಲ ಈ ರೀಡಿಂಗ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವ್ರಿಗೆಲ್ಲಾನು ಕೂಡ ಕಾರ್ಡ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವ್ರಿಗೆಲ್ಲಾನು ಕೂಡ ರೆಮಿಡೀಸ್ ಹೇಳಿದ್ದೀನಿ. ಇನ್ನು 3ನೇ ಕಾರ್ಡ್ ಅವ್ರಿಗೆ ಏನು ರೆಮಿಡೀಸ್ ಅಂತ ಹೇಳಿದ್ರೆ, ಆದಷ್ಟು ಈ ಶ್ರಾವಣದಲ್ಲಿ ಹನುಮರ ದೇವಸ್ಥಾನಕ್ಕೆ ಹೋಗೋದು, ಶನ್ಮಾತ್ಮನ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಎಳ್ಳೆಣ್ಣೆ ಕೊಡೋದು, ಎರಡೂ ದೇವತೆಗಳಿಗೂ ದೈವಗಳಿಗೂ ಎಳ್ಳೆಣ್ಣೆ ಕೊಡುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ತಾ ಹೋದರೆ ನಿಮ್ಮ ಲೈಫಲ್ಲಿ ತುಂಬ ಸ್ಟ್ರಗಲ್ ಬರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತೀನಿ.